ನಮಸ್ತೆ ಮಕ್ಕಳ. 9th ಸ್ಟ್ಯಾಂಡರ್ಡ್ನ ಕೆಮಿಸ್ಟ್ರಿಯ ಮೊದಲನೇ ಚಾಪ್ಟರ್ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ ಅಂತ ಇದನ್ನು ನಾನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ಮಕ್ಕಳ, ನೀವು ಒಂದು ಆ್ಯಕ್ಟಿವಿಟಿ ಇದೆ. ಈ ಕ್ಲಾಸ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಆ್ಯಕ್ಟಿವಿಟಿ ಇದೆ, ಒಂದು ಸಣ್ಣ ಆ್ಯಕ್ಟಿವಿಟಿ. ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ಮನೆ ಒಳಗೆ ಮತ್ತು ನಿಮ್ಮ ಮನೆಯ ಸುತ್ತಮುತ್ತ ನೀವು ಯಾವ ವಸ್ತುಗಳನ್ನು ನೋಡ್ತೀರೋ ಅದನ್ನು ನೀವು ಲಿಸ್ಟ್ ಮಾಡಬೇಕು. ಥಿಂಗ್ಸ್ ಅಂತಂದರೆ ಮಕ್ಕಳ ವಸ್ತುಗಳು ಅಂತ. ಸರ್, ಎಷ್ಟೊಂದು ವಸ್ತುಗಳಿದೆಯಲ್ಲ ಸರ್, ತುಂಬ ವಸ್ತುಗಳಿದೆ. ನಾನು ಮಕ್ಕಳ ಜಸ್ಟ್ 10 ವಸ್ತುಗಳನ್ನು ಲಿಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಆ ವಸ್ತುಗಳು ನಿಮ್ಮ ಕಣ್ಣಿಗೆ ಕಾಣುವಂತೆ ಇರಬೇಕು, ಜೊತೆಗೆ ನಿಮ್ಮ ಕಣ್ಣಿಗೆ ಕಾಣದಂಥ ವಸ್ತುಗಳನ್ನು ನೀವು ಲಿಸ್ಟ್ ಮಾಡಬೇಕು. ಓಕೆ, ದ ಥಿಂಗ್ಸ್ ಯು ಸಿ ಆ್ಯಂಡ್ ದ ಥಿಂಗ್ಸ್ ಯು ಆರ್ ನಾಟ್ ಏಬಲ್ ಟು ಸಿ, ಎರಡನ್ನೂ ನೀವು ಲಿಸ್ಟ್ ಮಾಡಬೇಕು. ಸರ್, ಇದೇನು ಸುಲಭ ಬಹಳ ಅಂತ ನೀವು ಹೇಳ್ತೀರಾ. ಹೌದು ಮಕ್ಕಳ, 10 ಥಿಂಗ್ಸ್ನ ನೀವು ಲಿಸ್ಟ್ ಮಾಡೋದು ಇಟ್ ಈಸ್ ವೆರಿ ಈಸಿ. ಸರ್, ನಮ್ಮ ಕಣ್ಣಿಗೆ ಸರ್ ನಮ್ಮ ಮನೆಯಲ್ಲಿ ಫ್ಯಾನ್ ಇದೆ ಸರ್, ಚೇರ್ ಇದೆ ಸರ್, ಸೋಫಾ ಇದೆ ಸರ್, ಟೇಬಲ್ ಇದೆ ಸರ್, ಹೌದಾ, ಡೋರ್ಸ್ ಇದೆ ಸರ್, ಸ್ಟೂಲ್ ಇದೆ ಸರ್, UPS ಇದೆ ಸರ್, TV ಇದೆ ಸರ್, ಪೆನ್ ಇದೆ ಸರ್, ನೋಟ್ಬುಕ್ ಇದೆ ಸರ್, ಚಾಕ್ ಪೀಸು. ಅಯ್ಯೋ, ತುಂಬ ವಸ್ತುಗಳನ್ನು ನೀವು ಲಿಸ್ಟ್ ಮಾಡ್ಬೋದು, ಹೌದಾ? ಎಸ್, ನೀವೆಲ್ಲ ಇದು ಲಿಸ್ಟ್ ಮಾಡಿದ್ರಿ ಸರಿ. ಆದರೆ ನಾನು ಇನ್ನೊಂದು ಹೇಳಿದ್ದೆ, ಯಾವ ವಸ್ತುಗಳು ನಿಮ್ಮ ಕಣ್ಣಿಗೆ ಕಾಣಿಸಲ್ವೋ ಅದನ್ನು ಲಿಸ್ಟ್ ಮಾಡಿ ಅಂತ ಹೇಳಿದೆ ಅಲ್ವಾ? ಓಕೆ, ಯಾವ್ಯಾವ ವಸ್ತುಗಳು ನಿಮ್ಮ ಕಣ್ಣಿಗೆ ಕಾಣಲ್ಲ ಮಕ್ಕಳ, ಆದರೆ ಅದು ಇದೆ, ಆದರೆ ನಮ್ಮ ಕಣ್ಣಿಗೆ ಕಾಣಲ್ಲ. ಎಸ್, ಕರೆಕ್ಟ್. ಗಾಳಿ ಅಲ್ವಾ, ಏರ್ ಅಂತ ಕರಿತೀವಲ್ಲ, ಏರು ಕೂಡ ಒಂದು ವಸ್ತು. ಏರ್ ಈಸ್ ಆಲ್ಸೋ ಎ ಥಿಂಗ್ ವಿಚ್ ವಿ ಕೆನಾಟ್ ಸಿ ಬಟ್ ವಿಚ್ ವಿ ಕ್ಯಾನ್ ಫೀಲ್. ಒಂದು ತಣ್ಣನೆ ಗಾಳಿ ಏನಾದರೂ ಬಂತು ಅಂತಂದರೆ, ನಮ್ಮ ಸ್ಕಿನ್ನಿಗೆ ತಾಕ್ತು ಅಂತಂದರೆ ವಿ ಕ್ಯಾನ್ ಫೀಲ್ ದಟ್ ಕೋಲ್ಡ್ ಬ್ರೀಸ್, ಹೌದಾ? ಅದೇ ಥರ ತುಂಬ ಶಕೆ ಇತ್ತು, ತುಂಬ ಹೀಟ್ ಇತ್ತು ಅಂತಂದರೆ ಅವರ್ ಸ್ಕಿನ್ ಕ್ಯಾನ್ ಫೀಲ್ ದಟ್, ಹೌದು ತಾನೆ? ಸೊ ಗಾಳಿ, ಏರ್, it is a mixture of several gases. We cannot see the particles of air athwa we cannot see air, but air is also ನಾವು ಥಿಂಗ್ ಅಥವಾ ವಸ್ತು ಅಂತ ಕರಿಬೋದು, ಹೌದಲ್ವಾ? ಸೊ there are so many things which we can see, but there are other things which we cannot see but which we can feel, ಹೌದಾ ಮಕ್ಕಳ? ಇದನ್ನೆಲ್ಲ ನಾವು ಥಿಂಗ್ಸ್ ಅಂತ ಕರಿತೀವಿ, ವಸ್ತುಗಳು ಅಂತ ಕರಿತೀವಿ. ಆದರೆ ಕೆಮಿಸ್ಟ್ರಿಯಲ್ಲಿ ಈ ಥಿಂಗ್ಸ್ ಇದೆಯಲ್ಲ ಮಕ್ಕಳ, ಈ ಥಿಂಗ್ಸ್ ಅಥವಾ ವಸ್ತುಗಳು ಇದೆಯಲ್ಲ, ಇದನ್ನು ಮ್ಯಾಟರ್ ಅಂತ ಕರೀತಾರೆ. ಓಕೆ, ದಿಸ್ ಈಸ್ ಕಾಲ್ಡ್ ಮ್ಯಾಟರ್. ಕೆಮಿಸ್ಟ್ರಿಯಲ್ಲಿ ಆಲ್ ದ ಥಿಂಗ್ಸ್ ವಿಚ್ ವಿ ಸಿ, ಈ ಪ್ರಪಂಚದಲ್ಲಿ, ಈ ಯೂನಿವರ್ಸಲ್ಲಿ ಏನೇನು ವಸ್ತುಗಳು ಇವೆಯೋ, ವಿಚ್ ವಿ ಕ್ಯಾನ್ ಸಿ ಆ್ಯಂಡ್ ವಿಚ್ ವಿ ಕೆನಾಟ್ ಸಿ ಆಲ್ಸೋ, ಅದನ್ನು ಕೆಮಿಸ್ಟ್ರಿಯಲ್ಲಿ ಅಥವಾ ಸೈನ್ಸು ಮ್ಯಾಟರ್ ಅಂತ ಕರೆಯುತ್ತೆ. ಸೊ ವಾಟ್ ಈಸ್ ಮ್ಯಾಟರ್ ಅಕಾರ್ಡಿಂಗ್ ಟು ಕೆಮಿಸ್ಟ್ರಿ? ವಾಟ್ ಈಸ್ ಮ್ಯಾಟರ್ ಅಕಾರ್ಡಿಂಗ್ ಟು ಸೈನ್ಸ್? ಸೈನ್ಸ್ ಪ್ರಕಾರ ಏನು ಮ್ಯಾಟರ್ ಅಂದರೆ? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಮ್ಯಾಟರ್? ಮಕ್ಕಳ ನೋಡಿ, ಸೈನ್ಸ್ ಪ್ರಕಾರ ಮ್ಯಾಟರ್ ಅಂತಂದರೆ ಎನಿಥಿಂಗ್ ದಟ್ ಆಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಹ್ಯಾಸ್ ಮಾಸ್ ಈಸ್ ಕಾಲ್ಡ್ ಮ್ಯಾಟರ್. ಎನಿಥಿಂಗ್ that occupies space and has mass is called matter. ಮಕ್ಕಳ, ಸ್ಪೇಸ್ ಅಂದರೆ ಗೊತ್ತು, ಯಾವ ವಸ್ತುಗಳು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೋ, ಯಾವ ವಸ್ತುಗಳಿಗೆ ಮಾಸ್ ಇದೆಯೋ. ಮಾಸ್ ಅಂತಂದರೆ ವೆಯ್ಟ್ ಅಲ್ಲ ಮಕ್ಕಳ, ವೆಯ್ಟ್ಗೂ ಮಾಸ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ನೀವು ವೆಯ್ಟ್ ಅಂತಲೇ ತಗೋಬೋದು, ತೂಕ, ಭಾರ. ಯಾವ ವಸ್ತುಗೆ ಸ್ವಲ್ಪ ತೂಕ ಇದೆಯೋ, ಯಾವ ವಸ್ತುಗಳು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೋ ಅಂಥ ವಸ್ತುಗಳನ್ನು ಸೈನ್ಸ್ ಅಥವಾ ಕೆಮಿಸ್ಟ್ರಿ ಮ್ಯಾಟರ್ ಅಂತ ಕರೆಯುತ್ತೆ. ಓಕೆ ಸರ್, ಹಾಗಾದರೆ ಮಕ್ಕಳ, ಯಾವುದು ಮ್ಯಾಟರ್ ಅಂತ ನಾವು ಲಿಸ್ಟ್ ಮಾಡೋದು ಬಹಳ ಸುಲಭ, ಆದರೆ ಯಾವುದು ಮ್ಯಾಟರ್ ಅಲ್ಲ ಅಂತ ನಾವು ಲಿಸ್ಟ್ ಮಾಡೋದು ಸ್ವಲ್ಪ ಕಷ್ಟ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ರೇಡಿಯೋ ವೇವ್ಸ್, ಟೆಲಿವಿಷನ್ ವೇವ್ಸ್ ಮತ್ತು ಹೀಟ್ ಇದೆಯಲ್ಲ, ಇವು ಯಾವನ್ನೂ ನಾವು ಮ್ಯಾಟರ್ ಅಂತ ಕರೆಯಲ್ಲ. ಇಟ್ ಈಸ್ ನಾಟ್ ಮ್ಯಾಟರ್ ಅಕಾರ್ಡಿಂಗ್ ಟು ಸೈನ್ಸ್.
ನೋಡಿ, ರೇಡಿಯೋ ವೇವ್ಸ್ ಅಂತಂದರೆ ವಿ ಕಮ್ಯುನಿಕೇಟ್, ನಮ್ಮ ಮೊಬೈಲ್ ಫೋನಲ್ಲಿ ವಿ ಕಮ್ಯುನಿಕೇಟ್ ವಿತ್ ಅದರ್ಸ್ ಯೂಸಿಂಗ್ ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸು, ಟೆಲಿವಿಷನ್ ವೇವ್ಸ್ ಇದೆಯಲ್ಲ ಮಕ್ಕಳ, ಹೀಟ್ ಅಥವಾ ಇನ್ಫ್ರಾರೆಡ್ ವೇವ್ಸ್ ಅಂತ ಕರಿಬೋದು. ಇದನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ, ಆಯಿತಾ. ದೀಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ದೇ ಕ್ಯಾರಿ ಎನರ್ಜಿ ಕ್ಯಾರಿ ಮಾಡುತ್ತೆ. ಆ್ಯಂಡ್ ಆಲ್ಸೋ ದೇ ಕ್ಯಾರಿ ಇನ್ಫಾರ್ಮೇಷನ್, ಹೌದಾ. ಅಂದರೆ ನಾವು ಈಗ ಮೊಬೈಲ್ ಫೋನಲ್ಲಿ ಯಾರಿಗೋ ಒಂದು ಫೋನ್ ಮಾಡಿ ಡಯಲ್ ಮಾಡಿ ಮಾತಾಡ್ತೀವಪ್ಪ ಅಲ್ವಾ. ನಾವು ಇಲ್ಲಿ ಮಾತಾಡ್ತಿರ್ತೀವಿ, ಅವ್ರು ಎಷ್ಟೋ 1000 ಕಿಲೋಮೀಟ್ರ್ ದೂರ ಇದ್ದರೂ ಕೂಡ ನಮ್ಮ ವಾಯ್ಸ್ ಅವ್ರಿಗೆ ರೀಚ್ ಆಗುತ್ತೆ. ಹೇಗೆ ರೀಚ್ ಆಗುತ್ತೆ? ಇನ್ಫಾರ್ಮೇಷನ್ ಹೇಗೆ ರೀಚ್ ಆಗುತ್ತೆ? ಇಟ್ ರೀಚಸ್ ಥ್ರೂ ರೇಡಿಯೋ ವೇವ್ಸ್. ಮತ್ತು ಈ ರೇಡಿಯೋ ವೇವ್ಸ್ ಇದೆಯಲ್ಲ ಮಕ್ಕಳ, ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರೀತಾರೆ. ಅದನ್ನು ನೀವು ಹೈಯರ್ ಕ್ಲಾಸಸಲ್ಲಿ ಸ್ಟಡಿ ಮಾಡ್ತೀರಾ. ಈ ರೇಡಿಯೋ ವೇವ್ಸು, ಟೆಲಿವಿಷನ್ ವೇವ್ಸು, ದೇ ಕ್ಯಾರಿ ಎನರ್ಜಿ, ಓಕೆ, ಆ್ಯಂಡ್ ದೇ ಕ್ಯಾರಿ ಇನ್ಫಾರ್ಮೇಷನ್, ಬಟ್ ದೇ ಡು ನಾಟ್ ಆಕ್ಯುಪೈ ಸ್ಪೇಸ್ ಆ್ಯಂಡ್ ದೇ ಡು ನಾಟ್ ಹ್ಯಾವ್ ಮಾಸ್. ಅದಕ್ಕೆ ಮಾಸ್ ಇಲ್ಲ, ದೇ ಆರ್ ಜಸ್ಟ್ ಎನರ್ಜಿ, ರೈಟ್. ಸೊ ಈ ವೇವ್ಸ್ಗೆ ಮಾಸ್ ಇಲ್ಲ. ಆದ್ದರಿಂದ ಟೆಲಿವಿಷನ್ ವೇವ್ಸ್ ಅಥವಾ ರೇಡಿಯೋ ವೇವ್ಸ್, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ನಾವು ಮ್ಯಾಟರ್ ಅಂತ ಕರೆಯಲ್ಲ ಅಕಾರ್ಡಿಂಗ್ ಟು ಕೆಮಿಸ್ಟ್ರಿ, ಓಕೆ. ಅದೇ ಥರ ಫೀಲಿಂಗ್ಸ್ ಅಂದರೆ ಮನುಷ್ಯನಿಗೆ ಕೆಲವು ಭಾವನೆಗಳಿರುತ್ತೆ ಅಲ್ವಾ. ಭಾವನೆಗಳು, ಫೀಲಿಂಗ್ಸ್ ಅಂದರೆ ಭಾವನೆಗಳು. ಆ ಭಾವನೆಗಳು ಯಾವುದ್ಯಾವುದು? ಪ್ರೀತಿ, ಕೋಪ, ಪೇಟ್ರಿಯಾಟಿಸಮ್ ಅಲ್ವಾ, ದೇಶಭಕ್ತಿ, ಮತ್ತು ಈವನ್ ಡ್ರೀಮ್ಸ್, ಕನಸು ಕಾಣೋದು. ಇವೆಲ್ಲ ಭಾವನೆಗಳು, ಮನಸ್ಸಿನ ಭಾವನೆಗಳು ಮಕ್ಕಳ. ಇವೆಲ್ಲ ಮನಸ್ಸಿನ ಕೋಪಗೊಳ್ಳೋದು, ಬೇಜಾರಾಗೋದು, ತುಂಬ ಖುಷಿಯಾಗೋದು, ಇದೆಲ್ಲ ಮನಸ್ಸಿನ ಬೇರೆ ಬೇರೆ ಭಾವನೆಗಳು. ಈ ಭಾವನೆಗಳನ್ನು ಸೈನ್ಸ್ ಪ್ರಕಾರ ದೇ ಆರ್ ನಾಟ್ ಮ್ಯಾಟರ್. ಆಲ್ದೋ ನಮ್ಮ ಜೀವನಕ್ಕೆ ಇದೆಲ್ಲ ಬೇಕಲ್ಲ ಮಕ್ಕಳ, ಬಹಳ ಇಂಪಾರ್ಟೆಂಟು ಇವೆಲ್ಲ. ಆದರೆ ಸೈನ್ಸ್ ಪ್ರಕಾರ ದೇ ಆರ್ ನಾಟ್ ಮ್ಯಾಟರ್ ಬಿಕಾಸ್ ದೇ ಡು ನಾಟ್ ಹ್ಯಾವ್ ಮಾಸ್ ಆ್ಯಂಡ್ ದೇ ಡು ನಾಟ್ ಆಕ್ಯುಪೈ ಸ್ಪೇಸ್. ಅಫ್ಕೋರ್ಸ್ ನಮ್ಮ ಮನಸ್ಸನ್ನೆಲ್ಲ ಚಿಂತೆ ಆಕ್ರಮಿಸ್ಕೊಂಡ್ಬಿಡುತ್ತೆ. ಬಟ್ ಸೈನ್ಸ್ ಪ್ರಕಾರ ಈ ಭಾವನೆಗಳೆಲ್ಲ ಇದೆಯಲ್ಲ, ಈ ಭಾವನೆಗಳ್ನು ನಾವು ಮ್ಯಾಟರ್ ಅಂತ ಕರೆಯಲ್ಲ. ಆಮೇಲೆ ಮಕ್ಕಳ ಇನ್ನೊಂದು, ನಾವು ಮ್ಯಾಟರ್ನ ಲಿಸ್ಟ್ ಮಾಡಬೇಕಾದ್ರೆ ಯಾವ್ದ್ಯಾವ್ದು ಮಾಡಿದ್ವಿ ಸರ್? ಚೇರ್ ಮಾಡಿದ್ವಿ, ಬೆಂಚ್ ಮಾಡಿದ್ವಿ, ಪೆನ್ ಮಾಡಿದ್ವಿ, ಓಕೆ ಸರಿ. ಏರ್ ಅಂತ ಹೇಳಿದ್ವಿ, ಓಕೆ ಸರ್, ಅದು ಓಕೆ. ಆದರೆ ನಾವು ಕೆಲವು ವಸ್ತುಗಳನ್ನು ಲಿಸ್ಟ್ ಮಾಡೋದು ಬಿಟ್ಬಿಟ್ವಿ. ಯಾವುದದು ಅಂತಂದರೆ ಮಕ್ಕಳ, ಪ್ಲ್ಯಾಂಟ್ಸ್, ಟ್ರೀಸ್, ಅನಿಮಲ್ಸ್, ಇನ್ಸೆಕ್ಟ್ಸ್, ಬರ್ಡ್ಸ್, ಎಲ್ಲದ್ರ ಜೊತೆಗೆ ಹ್ಯೂಮನ್ ಬೀಯಿಂಗ್ಸ್, ಇವರು ಕೂಡ ದೇ ಆರ್ ಮ್ಯಾಟರ್. ಅವರ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಮ್ಯಾಟರ್. ಆಲ್ ದ ಲಿವಿಂಗ್ ಥಿಂಗ್ಸ್ ಆರ್ ಆಲ್ಸೋ ಮೇಡ್ ಅಪ್ ಆಫ್ ಮ್ಯಾಟರ್. ನಾವು ಲಿಸ್ಟ್ ಮಾಡಬೇಕಾದ್ರೆ ಬರೀ ನಾನ್ ಲಿವಿಂಗ್ ಥಿಂಗ್ಸ್ನ ಮಾತ್ರ ಲಿಸ್ಟ್ ಮಾಡಿದ್ವಿ ಮಕ್ಕಳ, ಗಮನಿಸಿ. ನಾವು ಲಿವಿಂಗ್ ಥಿಂಗ್ಸ್ನ ಲಿಸ್ಟೇ ಮಾಡೋಕ್ಕೆ ಹೋಗಲಿಲ್ಲ. ಸೊ ಆಲ್ ಲಿವಿಂಗ್ ಥಿಂಗ್ಸ್ ಆರ್ ಆಲ್ಸೋ ಮ್ಯಾಟರ್ ಅಲ್ವಾ. ದೇ ಆರ್ ಆಲ್ಸೋ ಮ್ಯಾಟರ್ ಬಿಕಾಸ್ ದೇ ಆಕ್ಯುಪೈ ಸ್ಪೇಸ್ ಆ್ಯಂಡ್ ದೇ ಹ್ಯಾವ್ ಮಾಸ್, ಓಕೆ. ಸೊ ಆಲ್ ಲಿವಿಂಗ್ ಆ್ಯಂಡ್ ಆಲ್ ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಮ್ಯಾಟರ್ ಅಕಾರ್ಡಿಂಗ್ ಟು ಕೆಮಿಸ್ಟ್ರಿ, ಓಕೆ. ನಾವು ಮಕ್ಕಳ ನೋಡಿ, ಮ್ಯಾಟರ್ನ ತುಂಬ ಹಿಂದೆ ನಮ್ಮ ಪೂರ್ವಜರು ಮ್ಯಾಟರ್ನ ಕ್ಲಾಸಿಫೈ ಮಾಡಿದ್ರು, ಅಂದರೆ ವಿಭಾಗ ಮಾಡಿದ್ರು. ಯಾವ ಥರ ವಿಭಾಗ ಮಾಡಿದ್ರು? ನಮ್ಮ ಏನ್ಷಿಯಂಟ್ಸ್, ಪೂರ್ವಜರು ಎಲ್ಲ ಮ್ಯಾಟರ್ನ ಇಟ್ ಈಸ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ಸ್ ಅಂತ ಹೇಳಿದ್ರು. ಆಲ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ಸ್. 5 ತತ್ವಗಳಿಂದ, ಅಥವಾ ನಮ್ಮ ಪೂರ್ವಜರು ಅದನ್ನು ಪಂಚಮಹಾಭೂತಗಳು ಅಂತ ಕರೆದರು. ಪಂಚಮಹಾಭೂತಗಳು ಯಾವುದದು? 5 ಪಂಚ ಅಂದರೆ 5. ಯಾವುದದು? 5 ಎಲಿಮೆಂಟ್ಸ್. ಆಲ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ದೋಸ್ 5 ಎಲಿಮೆಂಟ್ಸ್. ಯಾವುದದು ಅಂತಂದರೆ ಮಕ್ಕಳ ನೋಡಿ, ಅಗ್ನಿ ಅಂದರೆ ಫೈರ್. ವಾಯು ಅಂದರೆ ಏರ್. ಪೃಥ್ವಿ ಅಂತಂದರೆ ಅರ್ತ್, ಮಣ್ಣು ಅಲ್ವಾ. ನೆಕ್ಸ್ಟು ಜಲ ಅಂದರೆ ವಾಟರ್. ನೆಕ್ಸ್ಟು ಸ್ಕೈ ಅಂದರೆ ಆಕಾಶ. ಸೊ ಈ 5 ಪಂಚಭೂತಗಳಿಂದ ಪ್ರತಿಯೊಂದು ವಸ್ತು ಮಾಡಲ್ಪಟ್ಟಿದೆ ಅಂತ ನಮ್ಮ ಪೂರ್ವಜರು ನಂಬಿದ್ರು. ಮತ್ತು ಗ್ರೀಕ್ ದೇಶದವರು
ಗ್ರೀಕ್ನ ಫಿಲಾಸಫರ್ಸು ಅವರು ನಂಬಿದ್ರು ಆಲ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ದೀಸ್ 5 ಎಲಿಮೆಂಟ್ಸ್ ಅಂತ. ಓಕೆ, ಬಟ್ ಈಗ ಸೈಂಟಿಸ್ಟು ಕೆಮಿಸ್ಟು ಮ್ಯಾಟರ್ನ ಆ ಥರ ಕ್ಲಾಸಿಫೈ ಮಾಡಲ್ಲ ಮಕ್ಕಳ. ಮ್ಯಾಟರ್ನ ಯಾವ ರೀತಿ ವಿಭಾಗಿಸ್ತಾರೆ ಅಂತಂದರೆ, ಮ್ಯಾಟರ್ ಕ್ಯಾನ್ ಬಿ, ದೇರ್ ಆರ್ 2 ಕ್ಲಾಸಿಫಿಕೇಷನ್, ಫಿಸಿಕಲ್ ಕ್ಲಾಸಿಫಿಕೇಷನ್ ಮತ್ತು ಕೆಮಿಕಲ್ ಕ್ಲಾಸಿಫಿಕೇಷನ್ ಅಂತ. ಫಿಸಿಕಲ್ ಕ್ಲಾಸಿಫಿಕೇಷನ್ ಪ್ರಕಾರ ಆಲ್ ಮ್ಯಾಟರ್ ಈಸ್, ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆ್ಯಸ್ ಸಾಲಿಡ್ಸ್, ಲಿಕ್ವಿಡ್ಸ್ ಮತ್ತು ಗ್ಯಾಸಸ್. ಓಕೆ, ಇದನ್ನು ಫಿಸಿಕಲ್ ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. ಕೆಮಿಕಲ್ ಕ್ಲಾಸಿಫಿಕೇಷನಿಗೆ ಬಂದರೆ ನಾವು ಮಕ್ಕಳ ಈ ಚಾಪ್ಟ್ರಲ್ಲಿ, ಅಂದರೆ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ ಚಾಪ್ಟ್ರಲ್ಲಿ ವಿ ವಿಲ್ ಸ್ಟಡಿ ಮ್ಯಾಟರ್ ವಿಚ್ ಆರ್ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಫಿಸಿಕಲ್ ಕ್ಲಾಸಿಫಿಕೇಷನ್ನ ಸ್ಟಡಿ ಮಾಡ್ತೀವಿ ಈ ಚಾಪ್ಟ್ರಲ್ಲಿ. ನೆಕ್ಸ್ಟ್ ಚಾಪ್ಟ್ರಲ್ಲಿ ಕೆಮಿಕಲ್ ಕ್ಲಾಸಿಫಿಕೇಷನ್ನ ನಾವು ಸ್ಟಡಿ ಮಾಡ್ತೀವಿ. ಕೆಮಿಕಲ್ ಕ್ಲಾಸಿಫಿಕೇಷನ್ ಅಂದರೆ ಏನು, ಕ್ವಿಕ್ಕಾಗಿ ನೋಡೋಣ ಮಕ್ಕಳ. ಸೊ ಆಲ್ ಮ್ಯಾಟರ್ ಅಕಾರ್ಡಿಂಗ್ ಟು ಕೆಮಿಕಲ್ ಕ್ಲಾಸಿಫಿಕೇಷನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಪ್ಯೂರ್ ಸಬ್ಸ್ಟೆನ್ಸಸ್ ಮತ್ತು ಮಿಕ್ಸ್ಚರ್ಸ್ ಅಂತ. ಪ್ಯೂರ್ ಸಬ್ಸ್ಟೆನ್ಸಸ್ ಆ್ಯಂಡ್ ಮಿಕ್ಸ್ಚರ್ಸ್. ಏನು ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ, ಏನು ಮಿಕ್ಸ್ಚರ್ ಅಂದರೆ, ಅದನ್ನು ನೆಕ್ಸ್ಟ್ ಚಾಪ್ಟ್ರಲ್ಲಿ ನಾವು ನೋಡೋಣ. ಪ್ಯೂರ್ ಸಬ್ಸ್ಟೆನ್ಸನ್ನ ಮತ್ತೆ 2 ಥರ ವಿಭಾಗಿಸ್ತಾರೆ, ಎಲಿಮೆಂಟ್ಸ್ ಮತ್ತು ಕಾಂಪೌಂಡ್ಸ್ ಅಂತ. ಮತ್ತು ಎಲಿಮೆಂಟ್ಸ್ನ ಮೆಟಲ್ಸ್, ನಾನ್ ಮೆಟಲ್ಸ್ ಆ್ಯಂಡ್ ಮೆಟಲಾಯ್ಡ್ಸ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಕಾಂಪೌಂಡ್ಸ್ನ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮತ್ತು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಇನ್ನು ಮಿಕ್ಸ್ಚರ್ಸಿಗೆ ಬಂದರೆ ದೇರ್ ಆರ್ 3 ಟೈಪ್ಸ್ ಆಫ್ ಮಿಕ್ಸ್ಚರ್ಸ್, ಸೊಲ್ಯೂಷನ್, ಕೊಲಾಯ್ಡ್ಸ್ ಮತ್ತು ಸಸ್ಪೆನ್ಷನ್. ಮಕ್ಕಳ ಇದನ್ನು ಕೆಮಿಕಲ್ ಕ್ಲಾಸಿಫಿಕೇಷನ್ನ ನಾವು ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಚಾಪ್ಟರ್. ಓಕೆ, ಈ ಚಾಪ್ಟ್ರಲ್ಲಿ ವಿ ವಿಲ್ ಸ್ಟಡಿ ಫಿಸಿಕಲ್ ಕ್ಲಾಸಿಫಿಕೇಷನ್ ಆಫ್ ಮ್ಯಾಟರ್. ಓಕೆ ಮಕ್ಕಳ, ಆಮೇಲೆ ನಾನು ಹೇಳಿದ್ದೆ, ಈಗ ವಾಪಸ್ಸಿಗೆ ಬರ್ತೀನಿ. ವಾಟ್ ಈಸ್ ದ ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್ ಅಂತ ಹಿಂದೆ ನಮ್ಮ ಪೂರ್ವಜರು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಆಗ್ತಾನೆ ಹೇಳಿದ್ದೆ ಅಲ್ವಾ, ನಮ್ಮ ಪೂರ್ವಜರು ಯಾವ ಥರ ಯೋಚನೆ ಮಾಡಿದ್ರು ಅಂತಂದರೆ, ಮ್ಯಾಟರ್ ಈಸ್ ಕಂಪೋಸ್ಡ್ ಆಫ್ 5 ಎಲಿಮೆಂಟ್ಸ್ ಅಂತ ಯೋಚನೆ ಮಾಡ್ತಿದ್ರು. ಕೆಲವರು ಯೋಚನೆ ಮಾಡಿದ್ರು ಮ್ಯಾಟರ್ ಈಸ್ ಕಂಟಿನ್ಯೂಯಸ್. ಏನಂಗಂದರೆ ಅಂದರೆ ಮ್ಯಾಟರ್ ಈಸ್ ಕಂಟಿನ್ಯೂಯಸ್ ಲೈಕ್ ಎ ಬ್ಲಾಕ್ ಆಫ್ ವುಡ್. ಒಂದು ಮರದ ದಿಮ್ಮಿ ಥರ ಮ್ಯಾಟರ್ ಅನ್ನೋದು ಕಂಟಿನ್ಯೂಯಸ್. ಅಂದರೆ ಇಟ್ ಈಸ್ ನಾಟ್ ಮೇಡ್ ಅಪ್ ಆಫ್ ಮಚ್ ಸ್ಮಾಲರ್ ಪಾರ್ಟಿಕಲ್ಸ್ ಅಂತ. ಇನ್ನೊಬ್ಬರು ಹೇಳ್ತಾ ಇದ್ರು, ನೋ ನೋ ನೋ, ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ನೋ, ಮ್ಯಾಟರ್ ಈಸ್ ನಾಟ್ ಕಂಟಿನ್ಯೂಯಸ್ ಲೈಕ್ ಎ ಬ್ಲಾಕ್ ಆಫ್ ವುಡ್, ಬಟ್ ರಾದರ್ ಇಟ್ ಈಸ್ ಮೇಡ್ ಅಪ್ ಆಫ್ ಮಚ್ ಸ್ಮಾಲರ್ ಪಾರ್ಟಿಕಲ್ಸ್ ಅಂತ ಕೆಲವರು ಹೇಳ್ತಾ ಇದ್ರು. ಓಕೆ, ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ ಗ್ರೈನ್ಸ್ ಆಫ್ ಸ್ಯಾಂಡ್. ನೋಡಿ, ಕೈಯಲ್ಲಿ ವಿ ಹ್ಯಾವ್ ಸ್ಮಾಲ್ ಗ್ರೈನ್ಸ್ ಆಫ್ ಸ್ಟೋನ್ ಅಥವಾ ಸ್ಯಾಂಡ್ ಅಂತ ತಿಳ್ಕೊಳ್ಳಿ. ಸೊ ಮ್ಯಾಟರ್ ಈಸ್, ಎವ್ರಿ ಮ್ಯಾಟರ್, ಆಲ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಮಚ್ ಸ್ಮಾಲರ್ ಪಾರ್ಟಿಕಲ್ಸ್ ಅಂತ ಒಂದು ವರ್ಗದ ಸೈಂಟಿಸ್ಟ್ ಹೇಳ್ತಾ ಇದ್ರು. ಇನ್ನೊಂದು ವರ್ಗದ ಸೈಂಟಿಸ್ಟ್ ಹೇಳ್ತಾ ಇದ್ರು, ನೋ, ಮ್ಯಾಟರ್ ಈಸ್ ಕಂಟಿನ್ಯೂಯಸ್, ಇಟ್ ಈಸ್ ಲೈಕ್ ಎ ಬ್ಲಾಕ್ ಆಫ್ ವುಡ್ ಅಂತ ಹೇಳ್ತಾ ಇದ್ರು. ಓಕೆ, ಆಮೇಲೆ ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇದೊಂದು ಬೀಚು ಮಕ್ಕಳ. ಓಕೆ, ದಿಸ್ ಈಸ್ ಎ ಬೀಚ್ ಅಲ್ವಾ. ನಾವು ಬೀಚ್ ನೋಡಿದರೆ, ದೂರದಿಂದ ನೋಡಿದರೆ, ದಿಸ್ ಬೀಚ್ ಲುಕ್ಸ್ ಲೈಕ್ ಒನ್ ಕಂಟಿನ್ಯೂಯಸ್ ಥಿಂಗ್. ಒಳ್ಳೆ ಈ ಮ್ಯಾಟ್ ಹಾಸಿದಾರೇನೋ ಅಂತ ಅನಿಸುತ್ತೆ, ಅಷ್ಟು ಸ್ಮೂತಾಗಿದೆ ಅಲ್ವಾ ಮಕ್ಕಳ. ಏನೋ ಒಂದು ಮ್ಯಾಟ್ ಹಾಸ್ಬಿಟ್ಟಿದ್ದಾರೇನೋ ಅಂತ ಅನಿಸುತ್ತೆ ನಮಗೆ ದೂರದಿಂದ ನೋಡಿದ್ರೆ. ಆದರೆ ನಾವು ಹತ್ತಿರ ಹೋಗಿ ನೋಡಿದ್ರೆ, ನೋಡಿ, ವಾಟ್ ಈಸ್ ದಿಸ್ ಬೀಚ್ ಮೇಡ್ ಅಪ್ ಆಫ್? ದಿಸ್ ಈಸ್ ಮೇಡ್ ಅಪ್ ಆಫ್, ಇಟ್ ಈಸ್ ನಾಟ್ ಒನ್ ಸಿಂಗಲ್ ಥಿಂಗ್, ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಮಾಲರ್ ಸ್ಯಾಂಡ್ ಪಾರ್ಟಿಕಲ್ಸ್. ಹೌದಾ, ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಮಾಲರ್ ಪಾರ್ಟಿಕಲ್ಸ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನೋಡಿ, ಇದು ದಿಸ್ ಈಸ್ ಎ ಶೀಟ್ ಆಫ್ ಗ್ಲಾಸ್. ದಿಸ್ ಈಸ್ ಎ ಶೀಟ್ ಆಫ್ ಗ್ಲಾಸ್. ನಾವು ಈ ಶೀಟ್ ಆಫ್ ಗ್ಲಾಸ್ನ ನೋಡಿದರೆ ಇಟ್ ಲುಕ್ಸ್ ಲೈಕ್ ಒನ್ ಕಂಟಿನ್ಯೂಯಸ್ ಥಿಂಗ್. ಇಟ್ ಈಸ್ ಎ ಸಿಂಗಲ್ ಥಿಂಗ್, ಒಂದೇ ವಸ್ತು ಅಂತ ಅನಿಸುತ್ತೆ ನಮಗೆ. ಆದರೆ ಆ ಗ್ಲಾಸ್ನ ನೀವು ನೆಲದ ಮೇಲೆ ಎತ್ತಾಕಿದ್ರೆ ಆವಾಗ ಇಟ್ ಈಸ್ ಬ್ರೋಕನ್ ಇಂಟು ಸ್ಮಾಲರ್ ಗ್ಲಾಸ್ ಪೀಸಸ್. ಓಹೋ, ಅಂದರೆ ಮಕ್ಕಳ ಅರ್ಥ ಏನು? ಇದರ ಅರ್ಥ ಏನು? ಗ್ಲಾಸ್ ಈಸ್ ನಾಟ್ ಎ ಸಿಂಗಲ್ ಥಿಂಗ್, ಬಟ್ ಗ್ಲಾಸ್ ಈಸ್, ದಿಸ್ ಗ್ಲಾಸ್ ಶೀಟ್ ಈಸ್ ಮೇಡ್ ಅಪ್ ಆಫ್ ಮಚ್ ಸ್ಮಾಲರ್ ಗ್ಲಾಸ್ ಪೀಸಸ್.
ಇದನ್ನೇ ಪಾರ್ಟಿಕಲ್ಸ್ ಅಂತ ಕರೆದಿದ್ದು ಮಕ್ಕಳ. ಈ ಪಾರ್ಟಿಕಲ್ಸ್ನ ಸೇರಿಸಿ ತಾನೇ ಗ್ಲಾಸ್ ಶೀಟ್ ಆಗಿರೋದು, ಹೌದಲ್ವಾ? ಆಮೇಲೆ ಇನ್ನೊಂದು ತಮಾಷೆ ಎಕ್ಸಾಂಪಲ್ ನೋಡೋಣ. ಇದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನದು ಅಂತಂದರೆ, ವಾಟ್ ಈಸ್ ದಿಸ್? ಎಸ್, ಇದು ಲಾಡು ಉಂಡೆ ಮಕ್ಕಳ. ಲಾಡು ಉಂಡೆ ಲುಕ್ಸ್ ಲೈಕ್ ಎ ಸಿಂಗಲ್ ಸ್ಪೆರಿಕಲ್ ಥಿಂಗ್ ಅಲ್ವಾ, ಒಂದು ಬಾಲ್ ಥರ ಕಾಣುತ್ತೆ. ಇಟ್ ಈಸ್ ಎ ಸಿಂಗಲ್ ಲಾಡು. ಆದರೆ ನೀವು ಹತ್ತಿರ ಹೋಗಿ ನೋಡಿದರೆ ದಿಸ್ ಈಸ್ ನಾಟ್ ಎ ಸಿಂಗಲ್ ಥಿಂಗ್. ದಿಸ್ ಈಸ್ ಮೇಡ್ ಅಪ್ ಆಫ್ ಮಚ್ ಸ್ಮಾಲರ್ ಲಾಡು ಕಾಳುಸ್, ಹೌದಾನೆ? ಸೊ ಈ ಲಾಡು ಕಾಳು ಎಲ್ಲ ಸೇರಿಸಿ ಒಂದು ಲಾಡು ಮಾಡಿದ್ದಾರೆ, ಹೌದಾ? ಅಂದರೆ ದಿಸ್ ಮ್ಯಾಟರ್ ಈಸ್ ನಾಟ್ ಕಂಟಿನ್ಯೂಯಸ್. It can be broken into much smaller particles. It is made up of, it is composed of much smaller particles. So ಈಗ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. there were two theories. ಒಂದು ಮ್ಯಾಟರ್ ಈಸ್ ಕಂಟಿನ್ಯೂಯಸ್, ಇನ್ನೊಂದು ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಓಕೆ, ದೀಸ್ ವರ್ ದ ಟೂ ಥಿಯರೀಸ್. ಓಕೆ, ಈ ಥಿಯರೀಸ್ನ ಮಕ್ಕಳ ಅವರು ಈ ಥಿಯರೀಸ್ ಇದೆಯಲ್ಲ, ಇದನ್ನು ಹೆಂಗೆ ಕನ್ಫರ್ಮ್ ಮಾಡಿಕೊಂಡ್ರು ಅಂತಂದರೆ ಥ್ರೂ ಮೆನಿ ಎಕ್ಸ್ಪೆರಿಮೆಂಟ್ಸ್, ಹೌದಾ? ಸೈನ್ಸಲ್ಲಿ ಯಾವುದೋ ಒಂದು ಸುಮ್ಮನೆ ಪ್ರೆಡಿಕ್ಟ್ ಮಾಡಲ್ಲ, ಇದು ಹೀಗಿರಬಹುದು ಹಾಗಿರಬಹುದು ಅಂತ. ಮೊದಲು ಪ್ರೆಡಿಕ್ಟ್ ಮಾಡ್ತಾರೆ ಹೀಗಿರಬಹುದು ಅಂತ, ಆಮೇಲೆ ಒಂದು ಕೆಲವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಆ ಅಬ್ಸರ್ವೇಷನಿಂದ, ಬೇಸ್ಡ್ ಆನ್ ದ ಅಬ್ಸರ್ವೇಷನ್ ದೇ ಕಮ್ ಟು ಎ ಕನ್ಕ್ಲೂಷನ್ ಅಲ್ವಾ? ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಅನ್ನೋದು ಕೂಡ scientists established this fact through so many experiments. Okay, so ನಾನು ಡಿಸ್ಕಸ್ ಮಾಡ್ತಿರೋದು 2 ಎಕ್ಸ್ಪೆರಿಮೆಂಟ್ಸ್ ಡಿಸ್ಕಸ್ ಮಾಡ್ತೀನಿ ಮಕ್ಕಳ. ಈಗ ಯಾವುದದು ಅಂತಂದರೆ, ಒಂದು ಎಕ್ಸ್ಪೆರಿಮೆಂಟು ನಾನು ಈಗ ತೋರಿಸ್ತೀನಿ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಯಾವುದು ಅಂತಂದರೆ, ರಾಬರ್ಟ್ ಬ್ರೌನ್ ಅನ್ನೋ ಒಬ್ಬ ವ್ಯಕ್ತಿ, ಅವನು ಹೀ ಕಂಡಕ್ಟೆಡ್ ಎನ್ ಎಕ್ಸ್ಪೆರಿಮೆಂಟ್. ಓಕೆ, ದಟ್ ಎಕ್ಸ್ಪೆರಿಮೆಂಟ್ confirms that matter must be made up of particles. ಓಕೆ, ನೋಡೋಣ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಕ್ಕಳ. ಈಗೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ನೋಡೋಣ, ಒಂದು ಆ್ಯಕ್ಟಿವಿಟಿ ನೋಡೋಣ. ಏನದು ಆ್ಯಕ್ಟಿವಿಟಿ? ಹಾಂ ಮಕ್ಕಳ, ಇಲ್ಲಿ ನೋಡಿ, ಜಸ್ಟ್ ಗಮನಿಸಿ ಇದನ್ನು. ಸೊ ಒಂದು ಗ್ಲಾಸ್ ಬೀಕರ್ನಲ್ಲಿ ನೀರು ತೊಗೊಂಡಿದ್ದಾರೆ. ದಿಸ್ ಈಸ್ ದಿ ಇನಿಷಿಯಲ್ ಲೆವೆಲ್ ಆಫ್ ವಾಟರ್. ಓಕೆ, ಅದಕ್ಕೆ ಏನು ಹಾಕಿದ್ರು ಅಂತಂದರೆ ಸಕ್ಕರೆ ಹಾಕಿ ಸ್ಟರ್ ಮಾಡ್ತಿದ್ದಾರೆ ಮಕ್ಕಳ. ಓಕೆ, ಸೊ ಸಕ್ಕರೆ ನೀರಲ್ಲಿ ಡಿಸಾಲ್ವ್ ಆಗುತ್ತೆ, ನಿಮಗೆ ಗೊತ್ತು. ಆಫ್ಟರ್ ದ ಶುಗರ್ ಡಿಸಾಲ್ವ್ಸ್ ಇನ್ ವಾಟರ್, ಯು ನೋಟ್ ಡೌನ್ ದ ಲೆವೆಲ್ ಆಫ್ ವಾಟರ್. ಸೊ ಟು ಅವರ್ ಸರ್ಪ್ರೈಸ್, ದ ಲೆವೆಲ್ ಆಫ್ ವಾಟರ್ ಡಸ್ ನಾಟ್ ಇನ್ಕ್ರೀಸ್, ಹೌದಾನೆ? ರೈಟ್, ನೋಡಿ ಇನ್ನೊಂದು ಸರಿ ನೋಡಿ. ಸೊ ಇದು ಇನಿಷಿಯಲ್ ಲೆವೆಲ್ ಆಫ್ ವಾಟರ್. ಅದಕ್ಕೆ ಸಕ್ಕರೆ ಹಾಕಿದ ತಕ್ಷಣ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ? ಸರ್, ಶುಗರ್ ಪಾರ್ಟಿಕಲ್ಸ್ ಅಥವಾ ಶುಗರ್, ಓಕೆ, ಶುಗರ್ ವಿಚ್ ಈಸ್ ಮ್ಯಾಟರ್, ಇಟ್ ಟೇಕ್ಸ್ it occupies some space of water. It occupies some space which is previously occupied by water. ಸೊ ವಾಟರ್ ಲೆವೆಲ್ಲು ರೈಸ್ ಆಗಬೇಕಿತ್ತು ಅಲ್ವಾ? ಬಿಕಾಸ್ ಹಿಂದೆ ವಾಟರು ಯಾವ ಜಾಗನ ಆಕ್ರಮಿಸ್ಕೊಂಡಿತ್ತೋ ಆ ಜಾಗನ ಶುಗರ್ ಬಂದು ಆಕ್ರಮಿಸ್ಕೊಂಡ್ಬಿಟ್ಟಿದೆ, ಹೌದಾನೆ? ಸೊ ವಾಟರ್ ಲೆವೆಲ್ ರೈಸ್ ಆಗಬೇಕಿತ್ತು. ಆದರೆ ಟು ಅವರ್ ಸರ್ಪ್ರೈಸ್, ವಾಟರ್ ಲೆವೆಲ್ ಡಸ್ ನಾಟ್ ರೈಸ್. ಓಕೆ, ಅಂದರೆ ಇದರ ಅರ್ಥ ಏನು ಮಕ್ಕಳ? ಇದರ ಅರ್ಥ ಏನು ನೋಡಿ. ಈಗ ಚೆನ್ನಾಗಿ ಅನಲೈಸ್ ಮಾಡೋಣ. ಓಕೆ, ಒಂದು ಕಂಟಿನ್ಯೂಯಸ್ ಮಾಡಲ್ಲು, ಇನ್ನೊಂದು ಪಾರ್ಟಿಕಲ್ ಮಾಡಲ್. ಈ ಎಕ್ಸ್ಪೆರಿಮೆಂಟ್ ಮುಖೇನ ನಾವು ಏನು ಟ್ರೈ ಮಾಡ್ತಿದ್ದೀವಿ? ಈಸ್ ಮ್ಯಾಟರ್ ಕಂಟಿನ್ಯೂಯಸ್ ಆರ್ ಈಸ್ ಮ್ಯಾಟರ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್? ಇದನ್ನು ನಾವು ಟೆಸ್ಟ್ ಮಾಡ್ತಿದ್ದೀವಿ ಅಲ್ವಾ? ಓಕೆ, ಈಗ ಅಸ್ಯೂಮ್ ಮಾಡ್ಕೊಳ್ಳೋಣ ಮಕ್ಕಳ, ಮ್ಯಾಟರ್ ಈಸ್ ಕಂಟಿನ್ಯೂಯಸ್, ಇಟ್ ಈಸ್ ನಾಟ್ ಮೇಡ್ ಅಪ್ ಆಫ್ ಸ್ಮಾಲರ್ ಪಾರ್ಟಿಕಲ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ಆಯಿತಾ? ಸೊ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಇದನ್ನು ಕಂಟಿನ್ಯೂಯಸ್ ಮಾಡೆಲ್ ಅಂತ ಕರಿತೀನಿ. ದಿಸ್ ಈಸ್ ದಿ ಇನಿಷಿಯಲ್ ಲೆವೆಲ್ ಆಫ್ ವಾಟರ್. ಓಕೆ, ದಿಸ್ ಈಸ್ ದಿ ಇನಿಷಿಯಲ್ ಲೆವೆಲ್ ಆಫ್ ವಾಟರ್. ಓಕೆ ಸರ್, ಇದಕ್ಕೆ ನಾನು ನೀರು ತುಂಬಿಸಿದ್ದೀನಿ. ದಿಸ್ ಈಸ್ ದಿ ಇನಿಷಿಯಲ್ ಲೆವೆಲ್ ಆಫ್ ವಾಟರ್. ಓಕೆ ಸರ್,
ಈಗ ಇದಕ್ಕೆ ಮಕ್ಕಳ ಫಾರ್ ಸಿಂಪ್ಲಿಸಿಟಿ ಐ ವಿಲ್ ಡ್ರಾಪ್ ಒನ್ ಪಾರ್ಟಿಕಲ್ ಅಥವಾ ಒನ್ ಕ್ರಿಸ್ಟಲ್ ಅಂತ ಹೇಳ್ತೀನಿ. ಪಾರ್ಟಿಕಲ್ ಬಿಟ್ಬಿಡಿ, ಒನ್ ಕ್ರಿಸ್ಟಲ್ ಆಫ್ ಶುಗರ್. ಆಯಿತಾ, ಒನ್ ಕ್ರಿಸ್ಟಲ್ ಆಫ್ ಶುಗರ್. ನೋಡಿ, ನಾವೇನು ಅಸ್ಯೂಮ್ ಮಾಡ್ಕೋತಿದ್ದೀವಿ? ವಾಟರ್ ಈಸ್ ನಾಟ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, ವಾಟರ್ ಈಸ್ ಕಂಟಿನ್ಯೂಸ್ ಅಸ್ಯೂಮ್ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ ಏನು ಅಸ್ಯೂಮ್ ಮಾಡ್ಕೋತಿದ್ದೀವಿ? ಶುಗರ್ ಕ್ರಿಸ್ಟಲ್ ಇದೆಯಲ್ಲ ಮಕ್ಕಳ, ಶುಗರ್ ಕ್ರಿಸ್ಟಲ್ ಈಸ್ ಎ ಒನ್ ಕಂಟಿನ್ಯೂಸ್ ಥಿಂಗ್, ಇಟ್ ಈಸ್ ನಾಟ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಸೊ ಇದು ಕಂಟಿನ್ಯೂಸ್ ಥಿಂಗ್ ಅಂತ ತಿಳ್ಕೊಂಡಿದ್ದೀವಿ. ಈಗ ನಾನು ಇಲ್ಲಿ ನೋಡಿ, ಇಲ್ಲಿ ವಾಟರ್ಗೆ ಈಗ ನಾನು ಇದು ದಿಸ್ ಈಸ್ ಒನ್, ವಾಟ್ ಈಸ್ ದಿಸ್? ದಿಸ್ ಈಸ್ ಒನ್ ಕ್ರಿಸ್ಟಲ್ ಆಫ್ ಶುಗರ್. ಈ ಒನ್ ಕ್ರಿಸ್ಟಲ್ ಆಫ್ ಶುಗರ್ನ ನಾನು ಡ್ರಾಪ್ ಮಾಡಿದರೆ, ಇನ್ನೊಂದು ಸರಿ ನೋಡಿ, ಒನ್ ಕ್ರಿಸ್ಟಲ್ ಆಫ್ ಶುಗರ್ನ ನಾನು ಡ್ರಾಪ್ ಮಾಡಿದರೆ ವಾಟರ್ ಲೆವೆಲ್ ಏನಾಗ್ತಿದೆ? ರೈಸ್ ಆಗ್ತಿದೆ, ಹೌದಾನೆ? ವೈ ಬಿಕಾಸ್ ದಟ್. ಈಗ ನೋಡಿ, ಇನ್ನೊಂದು ನೋಡಿ, ಪಾರ್ಟಿಕಲ್ ಮಾಡೆಲ್ ನೋಡಿ, ಪಾರ್ಟಿಕಲ್ ಮಾಡೆಲ್ ಈಗ ಅಬ್ಸರ್ವ್ ಮಾಡಿ, ಆಮೇಲೆ ಐ ವಿಲ್ ಡಿಸ್ಕಸ್. ಓಕೆ, ಇನ್ನೊಂದು ಸರಿ ನೋಡಿ, ಐ ವಿಲ್ ಪ್ಲೇ ಅನದರ್ ಟೈಮ್. ಇನ್ನೊಂದು ಸರಿ ನೋಡಿ. ಓಕೆ, ಹಾಂ, ಇನ್ನೊಂದು ಸರಿ ನೋಡೋಣ. ಕಂಟಿನ್ಯೂಸ್ ಮಾಡಲ್ ಇನ್ನೊಂದು ಸರಿ ನೋಡೋಣ, ಇನ್ನೊಂದು ಸರಿ ಅಬ್ಸರ್ವ್ ಮಾಡಿ. ಎಸ್ ಮಕ್ಕಳ ನೋಡಿ, ಈ ಕಂಟಿನ್ಯೂಸ್ ಮಾಡಲ್ ಏನು ಅಸ್ಯೂಮ್ ಮಾಡ್ಕೊಳ್ತಾ ಇದೆ ಅಂತಂದರೆ, ಇನ್ನೊಂದು ನೋಡಿ, ರೈಟ್. ಓಕೆ, ಸೊ ಈ ಕಂಟಿನ್ಯೂಸ್ ಮಾಡಲ್ ಏನು ಅಸ್ಯೂಮ್ ಮಾಡ್ಕೊಳ್ತಾ ಇದೆ ಅಂತಂದರೆ, ವಾಟರ್ ಈಸ್ ಕಂಟಿನ್ಯೂಸ್, ವಾಟರ್ ಈಸ್ ನಾಟ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಅದೇ ಥರ ಶುಗರ್ ಕ್ರಿಸ್ಟಲ್ ಇದೆಯಲ್ಲ, ಇಟ್ ಈಸ್ ಕಂಟಿನ್ಯೂಸ್, ಇಟ್ ಈಸ್ ಎ ಸಿಂಗಲ್ ಬ್ಲಾಕ್, ಇಟ್ ಈಸ್ ನಾಟ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಹೌದಾ? ಸೊ ಈಗ ನಾನು ಶುಗರ್ ಕ್ರಿಸ್ಟಲ್ನ ನೀರಿಗೆ ಡ್ರಾಪ್ ಮಾಡಿದ್ರೆ ಆಬ್ವಿಯಸ್ಲಿ ಶುಗರ್ ಲೆವೆಲ್ ರೈಸ್ ಆಗುತ್ತೆ. ಬಿಕಾಸ್ ಯಾವ ಜಾಗವನ್ನು ಹಿಂದೆ ವಾಟರ್ ಆಕ್ಯುಪೈ ಮಾಡ್ಕೊಂಡಿತ್ತೋ ಆ ಜಾಗವನ್ನು ಈಗ ಶುಗರ್ ಕ್ರಿಸ್ಟಲ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ. ಸೊ ಇಲ್ಲಿತ್ತಲ್ಲ ಮಕ್ಕಳ ವಾಟರ್, ಈ ವಾಟರು ಆಬ್ವಿಯಸ್ಲಿ ಏನು ಆಗುತ್ತೆ? ಬೇರೆ ಜಾಗಕ್ಕೆ ಹೋಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ. ಇದನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಈ ಜಾಗನ ನೋಡಿ, ಹಿಂದೆ ಈ ಜಾಗನ ನೀರು ಆಕ್ಯುಪೈ ಮಾಡ್ಕೊಂಡಿತ್ತು, ಈಗ ಶುಗರ್ ಕ್ರಿಸ್ಟಲ್ ಆಕ್ಯುಪೈ ಮಾಡ್ಕೊಂಡಿದೆ. ಸೊ ಆಬ್ವಿಯಸ್ಲಿ ವಾಟರ್ ಲೆವೆಲ್ ರೈಸ್ ಆಗುತ್ತೆ. ಬಟ್ ನಮ್ಮ ಅಬ್ಸರ್ವೇಷನ್ ಏನು ತೋರಿಸ್ತಾ ಇದೆ? ನಮ್ಮ ಅಬ್ಸರ್ವೇಷನ್ ತೋರಿಸ್ತಿದೆ ದಟ್ ವಾಟರ್ ಲೆವೆಲ್ ಈಸ್ ನಾಟ್ ರೈಸಿಂಗ್. ಹೌದಾನೆ? ದಟ್ ಈಸ್ ಆ್ಯಕ್ಚುಯಲ್ ಅಬ್ಸರ್ವೇಷನ್. ವಾಟರ್ ಲೆವೆಲ್ ಯಾಕೆ ರೈಸ್ ಆಗಲಿಲ್ಲ ಅಂತಂದರೆ, ಬಿಕಾಸ್ ಇಫ್ ವಿ ಥಿಂಕ್ ದಟ್ ವಾಟರ್ ಈಸ್ ನಾಟ್ ಕಂಟಿನ್ಯೂಯಸ್, ವಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. Similarly, sugar is not a continuous thing, it is also made up of particles ಅಂತ ಯೋಚನೆ ಮಾಡಿದ್ರೆ ಅವಾಗ ನೀವು ನೋಟಿಸ್ ಮಾಡಿದ್ರಿ ಮಕ್ಕಳ, ಏನಾಯಿತು? ನಾನು ನೋಡಿ, ವಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ನೋಡಿ, ಇದೆಲ್ಲ ಪಾರ್ಟಿಕಲ್ಸ್, ಇದೆಲ್ಲ ವಾಟರ್ ಪಾರ್ಟಿಕಲ್ಸ್. ಬ್ಲೂ ಇದೆಯಲ್ಲ, ಇದೆಲ್ಲ ವಾಟರ್ ಪಾರ್ಟಿಕಲ್ಸ್. ನಾನು ಶುಗರ್ ಕ್ರಿಸ್ಟಲ್ನ ಡ್ರಾಪ್ ಮಾಡಿದ ತಕ್ಷಣ ಶುಗರ್ ಕ್ರಿಸ್ಟಲಲ್ಲಿ ಇದ್ದಂಥ ಪಾರ್ಟಿಕಲ್ಸ್ ಏನಾಯಿತು? ಅದು ಡಿವೈಡ್ ಆಯಿತು, ಸ್ಪ್ಲಿಟ್ ಆಯಿತು, ಆ್ಯಂಡ್ they went into the spaces present in between the water particles. ವಾಟರ್ ಪಾರ್ಟಿಕಲ್ಸ್ ಮಧ್ಯೆ ಸ್ಪೇಸ್ ಇದೆಯಲ್ಲ ಮಕ್ಕಳ, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತು. ಸೊ ಈಗ ವಾಟರ್ ಲೆವೆಲ್ ರೈಸ್ ಆಗುತ್ತಾ? ಇಲ್ಲ. ಸೊ ಜಾಗ ಇದೆ ಸರ್, ತುಂಬ ಜಾಗ ಇದೆ ಸರ್. ವಾಟರ್ ಈಸ್ ನಾಟ್ ಕಂಟಿನ್ಯೂಯಸ್, ಇಟ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಮತ್ತು ಈ ಪಾರ್ಟಿಕಲ್ಸ್ ನಡುವೆ ತುಂಬ ಜಾಗ ಇದೆ ಸರ್, ಆ ಜಾಗಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಸರ್ ಶುಗರ್ ಪಾರ್ಟಿಕಲ್ಸು. ಶುಗರ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, ಆ್ಯಂಡ್ ದೋಸ್ ಶುಗರ್ ಪಾರ್ಟಿಕಲ್ಸ್ ದೇ ವೆಂಟ್ ಇನ್ ಟು ದ ಸ್ಪೇಸಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ವಾಟರ್ ಪಾರ್ಟಿಕಲ್ಸ್. ಹೌದಾ? ಸೊ ಮಕ್ಕಳ, ನಮ್ಮ ಅಬ್ಸರ್ವೇಷನ್ ಇದೆಯಲ್ಲ, ಏನು ವಾಟರ್ ಲೆವೆಲ್ ರೈಸ್ ಆಗಲ್ಲ ಅನ್ನೋದು, ಆ ವಾಟರ್ ಲೆವೆಲ್ ಯಾಕೆ ರೈಸ್ ಆಗಲ್ಲ ಅಂತ ಯೋಚನೆ ಮಾಡಿದ್ರೆ, we have to conclude that water is made up of particles, sugar is also made up of particles, all matter is made up of particles. ಓಕೆ, ಸೊ ನಿಮ್ಗೆ ಇದು ಕನ್ವಿನ್ಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ನೆಕ್ಸ್ಟು ಇದನ್ನು ಕೇಳ್ತಾರೆ ನಿಮಗೆ. ಓಕೆ, ನಿಮ್ಮ ಇದರಲ್ಲಿ ಕ್ವಶನ್ನಲ್ಲಿ, ಟೆಸ್ಟಲ್ಲಿ, ಎಕ್ಸಾಮಲ್ಲಿ ಕೇಳಬಹುದು. How do you perform an activity to show that matter is made up of small particles? Perform an activity to show that matter is made up of small particles. ಆವಾಗ ನೀವು ನೋಡಿ, ಈ ಚಿತ್ರ ಬರೆದು, ಈಗ ಜಸ್ಟ್ ನಾವು ನೋಡಿದ್ವಿ ಅಲ್ವಾ, ಈ ಚಿತ್ರ ಬರೆದು ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಫಸ್ಟು ಬೀಕರ್ ತೊಗೊಳ್ಬೇಕು, ಅದರಲ್ಲಿ 100 ml ವಾಟರ್ ತೊಗೊಳ್ಬೇಕು, ಇನ್ಷಿಯಲ್ ಲೆವೆಲ್ ಆಫ್ ವಾಟರ್ನ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ
ಯು ಆ್ಯಡ್ ಅಬೌಟ್ 50 grams ಆಫ್ ಶುಗರ್ ಟು ಇಟ್. ಆಮೇಲೆ ಅದನ್ನು ಚೆನ್ನಾಗಿ ಸ್ಟರ್ ಮಾಡಿದ್ಮೇಲೆ ನೀವು ನೋಟಿಸ್ ಮಾಡ್ತೀರಾ ಶುಗರ್ ಲೆವೆಲ್ ಮೊದಲು ಎಷ್ಟಿತ್ತೋ ಅಷ್ಟೇ ಲೆವೆಲ್ಲು ಡಿಸಾಲ್ವ್ ಆದಮೇಲೂ ಇದೆ ಅಲ್ವಾ. ದ ಲೆವೆಲ್ ಡಸ್ ನಾಟ್ ರೈಸ್. ಸೊ ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಓನ್ಲಿ ಇಫ್ ವಿ ಅಸ್ಯೂಮ್ ದಟ್ ಮ್ಯಾಟರ್ ಈಸ್ ನಾಟ್ ಕಂಟಿನ್ಯೂಯಸ್, ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಓಕೆ ಮಕ್ಕಳ, ಆಮೇಲೆ ಇದೊಂದು ಎಕ್ಸ್ಪೆರಿಮೆಂಟು. ಆಮೇಲೆ ನಾನು ರಾಬರ್ಟ್ ಬ್ರೌನ್ ಬಗ್ಗೆ ಮಾತಾಡಿದೆ ನಿಮಗೆ ಅಲ್ವಾ. ರಾಬರ್ಟ್ ಬ್ರೌನ್ ಅನ್ನುವಂಥ ವೆರಿ ಫೇಮಸ್ ಸೈಂಟಿಸ್ಟ್. ಅವನು ಹಿ ಕಂಡಕ್ಟೆಡ್ ಎ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇದೆಯಲ್ಲ ಮಕ್ಕಳ, ಓಕೆ, ಆ ಎಕ್ಸ್ಪೆರಿಮೆಂಟಲ್ಲಿ ಅವ್ನು ಏನು ಮಾಡ್ದ ಅಂತಂದರೆ, ಈಸ್ ರಾಬರ್ಟ್ ಬ್ರೌನ್ ಏನು ಮಾಡ್ದ ಅಂತಂದರೆ, ಅವನು ಒಂದು ಬೀಕರಲ್ಲಿ ನೀರು ತಗೊಂಡ. ಆ ಬೀಕರ್ ನೀರಿಗೆ ಪಾಲನ್ ಗ್ರೈನ್ಸ್ನ ಆ್ಯಡ್ ಮಾಡ್ದ. ಪಾಲನ್ ಗ್ರೈನ್ಸ್ ಗೊತ್ತಿದೆ ನಿಮಗೆ, ಅದು ಹೂನಲ್ಲಿರುತ್ತೆ ಮಕ್ಕಳ. ಸ್ಟ್ಯಾಮನ್ ಅಂತ ಕೇಳಿದ್ದೀರಾ, ಮೇಲ್ ಪಾರ್ಟ್ ಆಫ್ ದಿ ಫ್ಲವರ್ ಸ್ಟ್ಯಾಮನ್ನಲ್ಲಿರುತ್ತೆ ಪಾಲನ್ ಗ್ರೈನ್ಸ್. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್ಗೆ ನಾವು ಪಾಲನ್ ಗ್ರೈನ್ಸ್ ಅಂತ ಕರಿತೀವಿ. ಓಕೆ, ಸೊ ಆ ಪಾಲನ್ ಗ್ರೈನ್ಸು ಇಟ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಇಟ್ ಈಸ್ ಲೈಟರ್, ತುಂಬ ಲೈಟ್ ಆಗಿರುತ್ತೆ ಅದು. ಅದಕ್ಕೆ ವೆಯ್ಟ್ ಜಾಸ್ತಿ ಇಲ್ಲ. ಓಕೆ, ಫೆದರಿ ವೆಯ್ಟ್ ಥರ ಆಯಿತಾ. ಇಟ್ ಈಸ್ ವೆರಿ ಸ್ಮಾಲ್, ತುಂಬ ಸ್ಮಾಲ್, ಒಂಥರ ಪೌಡ್ರಿ ಸಬ್ಸ್ಟೆನ್ಸ್ ಥರ ಇರುತ್ತೆ, ಮತ್ತು ಇಟ್ ಈಸ್ ವೆರಿ ಲೈಟ್. ಸೊ ಅವನು ಏನು ಮಾಡ್ತಾನೆ, ಆ ವಾಟ್ರ್ ಮೇಲೆ, ಬೀಕರಲ್ಲಿರೋ ವಾಟ್ರ್ ಮೇಲೆ ಪೋಲನ್ ಗ್ರೈನ್ಸ್ನ ಸ್ಪ್ರಿಂಕಲ್ ಮಾಡ್ತಾನೆ ಆಯಿತಾ. ಸ್ಪ್ರಿಂಕಲ್ ಮಾಡಿ ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡ್ತಾನೆ. ಆ್ಯಂಡ್ ವಾಟ್ ಡಿಡ್ ಹಿ ನೋಟಿಸ್ ಮಕ್ಕಳ ನೋಡಿ, ಹಿ ನೋಟಿಸ್ಡ್ that pollen grains in water moved with a zigzag random motion. ಓಕೆ, ಪಾಲನ್ ಗ್ರೈನ್ಸ್ ಇದೆಯಲ್ಲ ಮಕ್ಕಳ, ಅದು ವಾಟರ್ ಮೇಲೆ ದೇ ವರ್ ನಾಟ್ ಜಸ್ಟ್ ಫ್ಲೋಟಿಂಗ್ ಆನ್ ದ ವಾಟರ್. ಏನು ಮಾಡ್ತಿದ್ವು, ಪೋಲನ್ ಗ್ರೈನ್ಸ್ ವರ್ ಮೂವಿಂಗ್ ರ್ಯಾಂಡಮ್ಲಿ ಇನ್ ಆಲ್ ಡೈರೆಕ್ಷನ್ಸ್ ಇನ್ ಎ ಜಿಗ್ಜ್ಯಾಗ್ ಮ್ಯಾನರ್. ಓಕೆ, ಯಾವ ಥರ ಇಲ್ಲಿ ನೋಡಿ, ಈ ಥರ pollen grains ಇದೆಯಲ್ಲ, ದೀಸ್ ಆರ್ pollen grains. They were moving randomly on the surface of water in a zigzag ಫ್ಯಾಷನಲ್ಲಿ ಮೂವ್ ಆಗ್ತಿತ್ತು. ಮಕ್ಕಳ ನೋಡಿ, ಇಲ್ಲಿ ದೇರ್ ಆರ್ 2 ಥಿಂಗ್ಸ್. ಒಂದು, ಪಾಲನ್ ಗ್ರೈನ್ಸ್ ಆರ್ ವಿಸಿಬಲ್ ಅಂಡರ್ ಮೈಕ್ರೋಸ್ಕೋಪ್. ಪಾಲನ್ ಗ್ರೈನ್ಸ್ ನಮ್ಮ ಕಣ್ಣಿಗೆ ಕಾಣುತ್ತೆ ಇಫ್ ಯು ವ್ಯೂ ಇಟ್ ಅಂಡರ್ ಎ ಮೈಕ್ರೋಸ್ಕೋಪ್. ವಾಟರ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ವಿ ಹ್ಯಾವ್ ಟು ಅಸ್ಯೂಮ್ ದಟ್ ವಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಯಾಕೆ ಅಂತಂದರೆ, ಈಗ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ ಮಕ್ಕಳ, ಪಾಲನ್ ಗ್ರೈನ್ಸು ವಾಟರ್ ಮೇಲೆ ಸ್ಪ್ರಿಂಕಲ್ ಮಾಡಿದರೆ ಪಾಲನ್ ಗ್ರೈನ್ಸು ಸುಮ್ಮನೆ ಫ್ಲೋಟ್ ಆಗಬೇಕಿತ್ತು. ಅದು ಯಾಕೆ ಮೂವ್ ಆಗ್ತಿದೆ? ಇಟ್ ಈಸ್ ಮೂವಿಂಗ್ ರ್ಯಾಂಡಮ್ಲಿ ಇನ್ ಎ ಜಿಗ್ಜ್ಯಾಗ್ ಮ್ಯಾನರ್. ವೈ? ಯೋಚನೆ ಮಾಡಿ. ಇಫ್ ವಾಟರ್ ಈಸ್ ಕಂಟಿನ್ಯೂಯಸ್, ವಾಟರ್ ಈಸ್ ನಾಟ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, ಆವಾಗ ಜಸ್ಟ್ ಫ್ಲೋಟ್ ಆಗಬೇಕಾಗಿತ್ತು ಪಾಲನ್ ಗ್ರೈನ್ಸು ಅಲ್ವಾ. ಇಫ್ ವಿ ಅಸ್ಯೂಮ್ ದಟ್ ವಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, ಆವಾಗ ನಮ್ಗೆ ಹೊಳೆಯುತ್ತೆ, ಸರ್ ವಾಟರ್ ಈಸ್ ಮೇಡ್ ಅಪ್ ಆಫ್ ವಾಟರ್ ಪಾರ್ಟಿಕಲ್ಸ್ ಆ್ಯಂಡ್ ದೋಸ್ ವಾಟರ್ ಪಾರ್ಟಿಕಲ್ಸ್ ದೇ ಆರ್ ಆಲ್ಸೋ ಮೂವಿಂಗ್ ಇನ್ ಆಲ್ ಡೈರೆಕ್ಷನ್ಸ್ ಆ್ಯಂಡ್ ದೇ ಆರ್ ಕೊಲೈಡಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ಆಲ್ಸೋ ದೇ ಆರ್ ಕೊಲೈಡಿಂಗ್ ವಿತ್ ದ ವಿಸಿಬಲ್ ಪಾರ್ಟಿಕಲ್ಸ್ ಆಫ್ ಪೋಲನ್ ಗ್ರೈನ್ಸ್. ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಇಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಪಾರ್ಟಿಕಲ್ಸ್. ಒಂದು ವಾಟರ್ ಪಾರ್ಟಿಕಲ್, ಇನ್ನೊಂದು ಪೋಲನ್ ಗ್ರೈನ್ಸ್. ಪೋಲನ್ ಗ್ರೈನ್ಸ್ ಆರ್ ವಿಸಿಬಲ್ ಟು ಅಸ್, ವೆರಾಸ್ ವಾಟರ್ ಪಾರ್ಟಿಕಲ್ಸ್ ಆರ್ ನಾಟ್ ವಿಸಿಬಲ್, ದೇ ಆರ್ ಇನ್ವಿಸಿಬಲ್ ಟು ಅಸ್. ಈ ಇನ್ವಿಸಿಬಲ್ ವಾಟರ್ ಪಾರ್ಟಿಕಲ್ಸ್ ಇದೆಯಲ್ಲ, ಆ ಇನ್ವಿಸಿಬಲ್ ವಾಟರ್ ಪಾರ್ಟಿಕಲ್ಸು ದೇ ಆರ್ ಕೊಲೈಡಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ದೇ ಆರ್ ಆಲ್ಸೋ ಕೊಲೈಡಿಂಗ್ ವಿತ್ ದ ವಿಸಿಬಲ್ ಪಾಲನ್ ಗ್ರೈನ್ಸ್. ಪೋಲನ್ ಗ್ರೈನ್ಸ್ಗೆ ಕೊಲೈಡ್ ಮಾಡ್ತಿರೋದ್ರಿಂದ ಪೋಲನ್ ಗ್ರೈನ್ಸ್ ಆರ್ ಆಲ್ಸೋ ಮೂವಿಂಗ್ ಅಬೌಟ್ ರ್ಯಾಂಡಮ್ಲಿ. ಅದರ್ವೈಸ್ ಪೋಲನ್ ಗ್ರೈನ್ಸು ಸುಮ್ಮನೆ ಫ್ಲೋಟ್ ಆಗಬೇಕಾಗಿತ್ತು. ದೇ ಶುಡ್ ಹ್ಯಾವ್ ರಿಮೈನ್ಡ್ ರಿಲೇಟಿವ್ಲಿ ಸ್ಟೇಷನರಿ. ಹೌದಾನೆ? ಈಗ ನೋಡಿ, ಒಂದು ವಿಡಿಯೋ ತೋರಿಸ್ತೀನಿ. ಇಟ್ಸ್ ವೆರಿ ಗುಡ್. ಪೋಲನ್ ಗ್ರೈನ್ಸ್, ಇದನ್ನು ಬ್ರೌನಿಯನ್ ಮೋಷನ್ ಅಂತ ಕರೀತಾರೆ ಮಕ್ಕಳ. ಪೋಲನ್ ಗ್ರೈನ್ಸ್ನ ನೀರು ಮೇಲೆ ಸ್ಪ್ರಿಂಕಲ್ ಮಾಡ್ತಾರೆ, ಆಮೇಲೆ ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡ್ತಾರೆ. ಜಸ್ಟ್ ನೋಟಿಸ್ ವಾಟ್ ಹ್ಯಾಪನ್ಸ್. ನೋಡಿ, ವಿಡಿಯೋ ನೋಡಿ.
ಸೊ ಇದು ಮೈಕ್ರೋಸ್ಕೋಪಲ್ಲಿ ನೋಡ್ತಾ ಇರೋದು, ನೀವು ಮೂಮೆಂಟ್ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ. ಇನ್ನೂ ಹತ್ತಿರ ನೋಡಿದರೆ ನೋಡಿ ಮಕ್ಕಳ, ದೀಸ್ ಆರ್ ದಿ ಪೋಲನ್ ಗ್ರೈನ್ಸ್. ಪೋಲನ್ ಗ್ರೈನ್ಸು ದೇ ಆರ್ ವೈಬ್ರೇಟಿಂಗ್, ದೇ ಆರ್ ಮೂವಿಂಗ್ ರ್ಯಾಂಡಮ್ಲಿ ಇನ್ ಎ ಜಿಗ್ಜ್ಯಾಗ್ ಫ್ಯಾಷನ್. ಮೂವ್ ಆಗ್ತಾ ಇದೆ ಪೋಲನ್ ಗ್ರೈನ್ಸು. ದೇ ಆರ್ ನಾಟ್ ಜಸ್ಟ್ ಸ್ಟೇಷನರಿ ಬಟ್ ರ್ಯಾದರ್ ದೇ ಆರ್ ಮೂವಿಂಗ್. ಹೌದಾ? ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇನ್ನೊಂದು ಎಕ್ಸಾಂಪಲ್ ಇದೇನು ಇದು ನೀವು ಎವ್ರಿ ಡೇ ನೋಟಿಸ್ ಮಾಡ್ತೀರಾ ಮಕ್ಕಳ. ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ನಿಮ್ಮ ಕಿಟಕಿ ಮುಖೇನ ಸನ್ಲೈಟ್ ಬರ್ತಾ ಇರುತ್ತೆ, ಇಣುಕು ನೋಡ್ತಾ ಇರುತ್ತೆ. ಬೆಳಗ್ಗೆ ಹೊತ್ತು ಎದ್ದಿದ್ದಾನ ಅಂತ ನೋಡೋದಕ್ಕೆ ಸೂರ್ಯನ ಬೆಳಕು ಇಣುಕು ನೋಡ್ತಾ ಇರುತ್ತೆ ಅಲ್ವಾ. ಆವಾಗ ನೀವು ಏನು ನೋಟಿಸ್ ಮಾಡ್ತೀರಾ ಮಕ್ಕಳ? ಯು ನೋಟಿಸ್ ಅಂಡರ್ ದ ಸನ್ಲೈಟ್, ಯು ನೋಟಿಸ್ ದಟ್ ದೆರ್ ಆರ್ ಡಸ್ಟ್ ಪಾರ್ಟಿಕಲ್ಸ್ ಇನ್ ಏರ್. ಡಸ್ಟ್ ಪಾರ್ಟಿಕಲ್ಸ್ನ ನೋಟಿಸ್ ಮಾಡ್ತೀರಾ. ಡಸ್ಟ್ ಪಾರ್ಟಿಕಲ್ಸ್ ಸುಮ್ಮನೆ ಇರುತ್ತಾ? ಆರ್ ದೇ ಜಸ್ಟ್ ಫ್ಲೋಟಿಂಗ್? ನೋ, ಡಸ್ಟ್ ಪಾರ್ಟಿಕಲ್ಸ್ ಆರ್ ಆಲ್ಸೋ ಮೂವಿಂಗ್ ರ್ಯಾಂಡಮ್ಲಿ ಇನ್ ಆಲ್ ಡೈರೆಕ್ಷನ್ಸ್. ಹೌದಲ್ವಾ? ಡಸ್ಟ್ ಪಾರ್ಟಿಕಲ್ಸ್ ಆರ್ ವಿಸಿಬಲ್ ಟು ಯು. ಡಸ್ಟ್ ಪಾರ್ಟಿಕಲ್ಸ್ ನಿಮಗೆ ಕಣ್ಣಿಗೆ ಕಾಣುತ್ತೆ ಅಲ್ವಾ. ಡಸ್ಟ್ ಪಾರ್ಟಿಕಲ್ಸ್ ಯಾಕೆ ಮೂವ್ ಆಗ್ತಿದೆ? ವೈ ಇಸ್ ಇಟ್ ಮೂವಿಂಗ್? Why is it moving? Because dust particles are hit, okay, collided by the air particles present. Air particles ಇದೆಯಲ್ಲ ಮಕ್ಕಳ, ಏರ್ ಕಂಟೈನ್ಸ್ ಸೋ ಮೆನಿ ಪಾರ್ಟಿಕಲ್ಸ್. ಏರ್ ಪಾರ್ಟಿಕಲ್ಸ್ ನಮಗೆ ಕಣ್ಣಿಗೆ ಕಾಣಲ್ಲ, ನಮಗೆ ಕಾಣಿಸ್ತಿರೋದು ಡಸ್ಟ್ ಪಾರ್ಟಿಕಲ್ಸ್. ಆ ಡಸ್ಟ್ ಪಾರ್ಟಿಕಲ್ಸ್ಗೆ ಏರ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ? ಕೊಲೈಡ್ ಮಾಡುತ್ತೆ. ಕೊಲೈಡ್ ಮಾಡಿ ಡಸ್ಟ್ ಪಾರ್ಟಿಕಲ್ಸು ಮೂವ್ ಆಗೋಕ್ಕೆ ಶುರು ಆಗುತ್ತೆ. ದಿಸ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಬ್ರೌನಿಯನ್ ಮೋಷನ್. ಇದನ್ನೇ ಬ್ರೌನಿಯನ್ ಮೋಷನ್ ಅಂತ ಕರಿತೀವಿ ಅಲ್ವಾ. ನೋಡಿ ಹಾಗಾದರೆ ವಾಟ್ ಈಸ್ ಬ್ರೌನಿಯನ್ ಮೋಷನ್? ಈಗ ಬ್ರೌನಿಯನ್ ಮೋಷನ್ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬ್ರೌನಿಯನ್ ಮೋಷನ್ಗೆ ವಾಟ್ ಈಸ್ ದ ವೆರಿ ಸಿಂಪಲ್ ಡೆಫಿನೇಷನ್ ಮಕ್ಕಳ? ದ ಜಿಗ್ಜ್ಯಾಗ್ ಮೂಮೆಂಟ್ ಆಫ್ ದಿ ಸ್ಮಾಲ್ ವಿಸಿಬಲ್ ಪಾರ್ಟಿಕಲ್ಸ್. ವೆರಿ ಇಂಪಾರ್ಟೆಂಟು, ವಿಸಿಬಲ್, ಸ್ಮಾಲ್ ಆ್ಯಂಡ್ ವಿಸಿಬಲ್ ಪಾರ್ಟಿಕಲ್ಸ್. ಓಕೆ, ಇಲ್ಲಿ ನೋಡಿ, ಜಿಗ್ಜ್ಯಾಗ್ ಮೂಮೆಂಟ್ ಆಫ್ ಸ್ಮಾಲ್ ವಿಸಿಬಲ್ ಪಾರ್ಟಿಕಲ್ಸ್. ಓಕೆ, ಫಸ್ಟ್ ಕೇಸಲ್ಲಿ ವಿಸಿಬಲ್ ಪಾರ್ಟಿಕಲ್ಸ್ ಅಂದರೆ ಯಾವುದು? ಎಸ್, ಪೋಲನ್ ಗ್ರೈನ್ಸ್. ಸೆಕೆಂಡ್ ಕೇಸಲ್ಲಿ ವಿಸಿಬಲ್ ಪಾರ್ಟಿಕಲ್ಸ್ ಅಂದರೆ ಯಾವುದು? ಎಸ್, ಡಸ್ಟ್ ಪಾರ್ಟಿಕಲ್ಸ್. ಹೌದಾ? ದ ಮೂಮೆಂಟ್ ಆಫ್ ವಿಸಿಬಲ್ ಪಾರ್ಟಿಕಲ್ಸ್ ಸಸ್ಪೆಂಡೆಡ್ ಇನ್ ಎ ಲಿಕ್ವಿಡ್. ಮಕ್ಕಳ, ಫಸ್ಟ್ ಕೇಸಲ್ಲಿ ಪೋಲನ್ ಗ್ರೈನ್ಸ್ ವರ್ ಸಸ್ಪೆಂಡೆಡ್ ಇನ್ ಎ ಲಿಕ್ವಿಡ್, ಇನ್ ವಾಟರ್. ಸೆಕೆಂಡ್ ಕೇಸಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ವರ್ ಫ್ಲೋಟಿಂಗ್ ಇನ್ ಏರ್ ವಿಚ್ ಇಸ್ ಎ ಗ್ಯಾಸ್ ಅಲ್ವಾ. ಸೊ ವಿಸಿಬಲ್ ಇನ್ ಎ ಲಿಕ್ವಿಡ್ ಆರ್ ಎ ಗ್ಯಾಸ್ ಈಸ್ ಕಾಲ್ಡ್ ಬ್ರೌನಿಯನ್ ಮೋಷನ್. ಸೊ ಬ್ರೌನಿಯನ್ ಮೋಷನ್ ಅಂದರೆ ವೆರಿ ಸಿಂಪಲ್ ಮಕ್ಕಳ. ಬ್ರೌನಿಯನ್ ಮೋಷನ್ ಈಸ್ ದ ಜಿಗ್ಜ್ಯಾಗ್ ಮೂಮೆಂಟ್ ಆಫ್ ವಿಸಿಬಲ್ ಪಾರ್ಟಿಕಲ್ಸ್ ವಿಚ್ ಆರ್ ಸಸ್ಪೆಂಡೆಡ್ ಅಥವಾ ವಿಚ್ ಆರ್ ಫ್ಲೋಟಿಂಗ್ ಅಂತಲೂ ಹೇಳ್ಬೋದು ನೀವು. ಸಸ್ಪೆಂಡೆಡ್ ಇನ್ ಎ ಲಿಕ್ವಿಡ್ ಅಥವಾ ಗ್ಯಾಸ್, ಅದನ್ನೇ ನಾವು ಬ್ರೌನಿಯನ್ ಮೋಷನ್ ಅಂತ ಕರಿತೀವಿ. ಮಕ್ಕಳ, ಬ್ರೌನಿಯನ್ ಮೋಷನ್ ಬಗ್ಗೆ ಯಾಕೆ ಡಿಸ್ಕಸ್ ಮಾಡಿದೆ ಹೇಳಿ? ಬ್ರೌನಿಯನ್ ಮೋಷನ್ ಬಗ್ಗೆ ಯಾಕೆ ಡಿಸ್ಕಸ್ ಮಾಡಿದೆ ಅಂತಂದರೆ, ಬ್ರೌನಿಯನ್ ಮೋಷನ್ ಟೆಲ್ಸ್ ಅಸ್ ದಟ್ ಮ್ಯಾಟರ್ ಈಸ್ ನಾಟ್ ಕಂಟಿನ್ಯೂಯಸ್, ಇಟ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಹೌದಲ್ವಾ? ಈ ರಾಬರ್ಟ್ ಬ್ರೌನ್ನ ಎಕ್ಸ್ಪೆರಿಮೆಂಟ್ಸ್ ತುಂಬ ಇಂಪಾರ್ಟೆಂಟು. ಬಿಕಾಸ್ ಇಟ್ ಎಸ್ಟಾಬ್ಲಿಷ್ಡ್ ನಾಟ್ ಒನ್ ಥಿಂಗ್ ಮಕ್ಕಳ, ಇಟ್ ಎಸ್ಟಾಬ್ಲಿಷ್ ಟೂ ಥಿಂಗ್ಸ್, ಟೂ ಫ್ಯಾಕ್ಟ್ಸ್. ಏನದು? ಒಂದು, ಇಟ್ ಶೋಡ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಏನದು? ಒಂದು, ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, ಟೈನಿ ಪಾರ್ಟಿಕಲ್ಸ್. ಮ್ಯಾಟರ್ ಈಸ್ ನಾಟ್ ಕಂಟಿನ್ಯೂಯಸ್, ಇಟ್ ಈಸ್ ಮೇಡ್ ಅಪ್ ಆಫ್ ಟೈನಿ ಪಾರ್ಟಿಕಲ್ಸ್. ಆಮೇಲೆ ಆ ಪಾರ್ಟಿಕಲ್ಸ್ ಏನಾಗ್ತಿದೆ? ಆ ಪಾರ್ಟಿಕಲ್ಸ್ ಆರ್ ದೇ ಸ್ಟೇಷನರಿ? ನೋ, ದೋಸ್ ಪಾರ್ಟಿಕಲ್ಸ್ ಆರ್ ಕಾನ್ಸ್ಟೆಂಟ್ಲಿ ಮೂವಿಂಗ್. ದೇ ಆರ್ ನಾಟ್ ಜಸ್ಟ್ ಸ್ಟೇಷನರಿ. ಆ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಏನಾಗಿದೆ? ದೇ ಆರ್ ಕಾನ್ಸ್ಟೆಂಟ್ಲಿ ಮೂವಿಂಗ್. ಓಕೆ, ಸೊ ಮಕ್ಕಳ, ಇವತ್ತಿಗೆ ಇಷ್ಟು ಸಾಕು. ಇವತ್ತು ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಈ ಚಾಪ್ಟ್ರ್ ತುಂಬ ಚೆನ್ನಾಗಿದೆ. ನಾವು ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಮಕ್ಕಳ? ಫಸ್ಟು ನಾವು ಮ್ಯಾಟರ್ ಅಂದರೆ ಏನು ಅಕಾರ್ಡಿಂಗ್ ಟು ಸೈನ್ಸ್ ಅಂತ ನೋಡಿದ್ವಿ ಅಲ್ವಾ. ಎನಿಥಿಂಗ್ ದಟ್ ಆಕ್ಯುಪೈ ಸ್ಪೇಸ್ ಆ್ಯಂಡ್ ಹ್ಯಾಸ್ ಮಾಸ್ ಈಸ್ ಕಾಲ್ಡ್ ಮ್ಯಾಟರ್ ಅಂತ ನೋಡಿದ್ವಿ. ಆಮೇಲೆ ನಾವು ಏನು ನೋಡಿದ್ವಿ? ದೇರ್ ಆರ್ ಟೂ ಥಿಯರೀಸ್. ವಾಟ್ ಈಸ್ ಮ್ಯಾಟರ್ ಅಂತಂದರೆ, ಮ್ಯಾಟರ್ ಈಸ್ ಕಂಟಿನ್ಯೂಯಸ್ ಅಂತ ಸೈಂಟಿಸ್ಟ್ ಹೇಳಿದ್ರು ಫಸ್ಟು. ಕೆಲವು ಸೈಂಟಿಸ್ಟ್ ಹೇಳಿದ್ರು. ಕೆಲವ್ರು ಹೇಳಿದ್ರು ನೋ, ಮ್ಯಾಟರ್ ಈಸ್ ನಾಟ್ ಕಂಟಿನ್ಯೂಯಸ್, ಇಟ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಸೊ ನಾವು ಎಷ್ಟೊಂದು ಎಕ್ಸಾಂಪಲ್ಸ್ನ ನೋಡಿದ್ವಿ. ಆಮೇಲೆ
ಟು ಎಸ್ಟಾಬ್ಲಿಷ್ ದ ಫ್ಯಾಕ್ಟ್ ದಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ನಾವು 2 ಎಕ್ಸ್ಪೆರಿಮೆಂಟ್ಸ್ನ ನೋಡಿದ್ವಿ ಮಕ್ಕಳ. ಒಂದು ಬೀಕರಲ್ಲಿ ನೀರು ತೊಗೊಂಡು ಅದಕ್ಕೆ ಸಕ್ಕರೆ ಹಾಕಿದ್ವಿ, ಇನಿಷಿಯಲ್ ಲೆವೆಲ್ ಆಫ್ ವಾಟರ್ ನೋಟ್ ಮಾಡ್ಕೊಂಡಿದ್ವಿ. ಸಕ್ಕರೆ ಹಾಕಿದ ಮೇಲೆ, ಸಕ್ಕರೆ ಡಿಸಾಲ್ವ್ ಆದಮೇಲೆ ವಾಟ್ ಈಸ್ ದ ಲೆವೆಲ್ ಆಫ್ ವಾಟರ್ ಅಂತ ನೋಟ್ ಮಾಡ್ಕೊಂಡ್ವಿ. ವಾಟರ್ ಲೆವೆಲ್ ರೈಸೇ ಆಗಿರಲಿಲ್ಲ, ವಾಟರ್ ಲೆವೆಲ್ ಅಷ್ಟೇ ಇತ್ತು. ಓಕೆ, ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಓನ್ಲಿ ಇಫ್ ವಿ ಅಸ್ಯೂಮ್ ದಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಇಟ್ಸ್ ನಾಟ್ ಕಂಟಿನ್ಯೂಸ್ ಅಲ್ವಾ, ಅದನ್ನು ನೋಡಿದ್ವಿ. ಆಮೇಲೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಯಾವುದು, ದಟ್ ಈಸ್ ಕಾಲ್ಡ್ ಬ್ರೌನಿಯನ್ ಮೋಷನ್. ಓಕೆ, ಬ್ರೌನಿಯನ್ ಮೋಷನ್ ಬಗ್ಗೆನೂ ನಾವು ನೋಡಿದ್ವಿ. ಸೊ ಇವತ್ತಿಗೆ ಇಷ್ಟು ಸಾಕು ಮಕ್ಕಳ. ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಸಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಈಗ ನಾವು ಈ ಕ್ಲಾಸಲ್ಲಿ ಅರ್ಥ ಮಾಡ್ಕೊಂಡ್ವಿ ದಟ್ ಮ್ಯಾಟರ್ ಈಸ್ ನಾಟ್ ಕಂಟಿನ್ಯೂಸ್, ಇಟ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಅಂತ. ಆ ಪಾರ್ಟಿಕಲ್ಸ್ಗೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ನೇಚರ್ ಇದೆ, ಸ್ವಭಾವ ಇದೆ. ಏನು ಸ್ವಭಾವ ಅದು, ವಾಟ್ ಆರ್ ದೋಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.